ಸರ್ 10 ವರ್ಷದ ಅವಧಿನಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದೀರಾ. ನೀವೇ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಹೇಳಿದ್ರೆ ಟಿಕೆಟ್ ಸಿಗೋದಕ್ಕೆ ಪ್ರಯಾಸ ಅನಿಸ್ತಾ ಇದೆಯಾ ನಿಮಗೆ ಅಂತ? ನನ್ನನ್ನು ನೋಡಿದ್ರೆ ನಿಮಗೆ ಹಂಗನ್ಸ್ತಾ ಇದೆಯಾ? ನಾನು ಪ್ರತಿನಿತ್ಯನೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಒಂದೊಂದು ಯೋಜನೆಗಳ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದೀನಿ. 2014ಕ್ಕಿಂತ ಮೊದಲು ನಾನು ಒಬ್ಬ ನಿಮ್ಮ ಥರನೇ ಒಬ್ಬ ಪತ್ರಕರ್ತನಾಗಿದ್ದೆ. ಈ ಕ್ಷೇತ್ರಕ್ಕೆ ಬರೋದಕ್ಕೆ ನಾನು ಯೋಚನೆ ಮಾಡುವಂಥದ್ದು ಅಂದರೆ ಅದೊಂಥರ ದುಸ್ವಪ್ನ ಥರ ಇತ್ತು. ಆ ಸಂದರ್ಭದಲ್ಲೂ ಕೂಡ ನನಗೆ ಟಿಕೆಟ್ ಕೊಟ್ಟು ನನ್ನನ್ನು ಕೈ ಹಿಡಿದು ನನ್ನ ಪರವಾಗಿ ಪ್ರಚಾರಾಂದೋಲನ ಮಾಡಿ ನನ್ನನ್ನು ಬೆಳೆಸಿದ್ದು ಭಾರತೀಯ ಜನತಾ ಪಕ್ಷ ಹಾಗೂ ಸಂಘದ ಆಶೀರ್ವಾದ ನನ್ನನ್ನು ಇಲ್ಲಿವರೆಗೂ ತಂದಿದೆ. ಹಾಗೆ ನಾನು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಮೋದಿಯವರ ಫೋಟೋ ಇಟ್ಕೊಂಡು ದೇಶಕ್ಕೆ ಮೋದಿಜಿಯವರು ಪ್ರಧಾನಿ ಆಗಬೇಕು, ಮೋದಿಜಿಯವ್ರಿಗೆ ಅವ್ರು ಪ್ರಧಾನಿ ಆಗಬೇಕು ಅಂದರೆ ಮೈಸೂರಿಂದಲೂ ಒಬ್ರು ಕೈ ಎತ್ತಬೇಕು, ಅದಕ್ಕೆ ನನಗೆ ಆಶೀರ್ವಾದ ಮಾಡಿ ಅಂತ ನಾನು ಜನರ ಹತ್ರ ಹೋಗಿದ್ದೆ. ಜನ ಆಶೀರ್ವಾದ ಮಾಡಿ 2014ರಲ್ಲಿ ಗೆಲ್ಲಿಸಿದ್ರು. 2019 ಬಂತು. ಈ 5 ವರ್ಷಗಳಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದೀನಿ, ಮೋದಿಜಿಯವ್ರನ್ನ ಹೆಸರಿನಲ್ಲೇ ಇಷ್ಟು ಕೆಲಸ ತಂದಿದ್ದೀನಿ ಅಂತ ಅವಾಗಲೂ ಒಂದು ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದೆ. ಮತ್ತೆ ಮೋದಿಜಿಯವ್ರ ಫೋಟೋ ಇಟ್ಕೊಂಡೆ ಚುನಾವಣೆಗೆ ಹೋದೆ. ಆವಾಗ 1,40,000 ಹೆಚ್ಚು ಕಡಿಮೆ ಓಟಲ್ಲಿ ನನ್ನನ್ನು ಗೆಲ್ಲಿಸಿದ್ರು. ಈಗ 2024 ಬಂದಿದೆ. ಇವತ್ತು ಮೈಸೂರಿಗೆ 2014 ನಂತರ ಮೋದಿಜಿಯವರು ಕೊಟ್ಟಿರುವಂಥ 12ನೇ ಟ್ರೈನನ್ನು ಉದ್ಘಾಟನೆ ಮಾಡಿದ್ದೀನಿ. ನಾಳೆ 13ನೇ ಟ್ರೈನು ಬರುತ್ತೆ. ನಾಳೆ ಮತ್ತೆ ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಕೂಡ ಕರ್ನಾಟಕದ 2ನೇ ಗೂಡ್ಸ್ ಟರ್ಮಿನಲ್, ರೈಲ್ವೆ ಗೂಡ್ಸ್ ಟರ್ಮಿನಲ್ ಕೂಡ ಉದ್ಘಾಟನೆ ಮಾಡ್ತೀನಿ. ಅದಕ್ಕೆ ಭಾಳ ಶ್ರಮಪಟ್ಟು ಅದನ್ನು ತಗೊಂಡ್ಬಂದಿದ್ದೀನಿ. ನನ್ನ ನಿತಿನ್ ಗಡ್ಕರಿ ಅವರು ಬಂದಿದ್ರು, ಅದರಲ್ಲಿ ರೈಲ್ವೆ ಲೆವೆಲ್ ಕ್ರಾಸಿಂಗ್ಗಳಿರ್ಬೋದು, ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೂ ಕೂಡ ಅವ್ರ ಕೈಲಿ ಒಪ್ಪಿಗೆ ಕೊಡಿಸಿದ್ದೀನಿ. ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಮೈಸೂರಿಗೆ ಮೆಟ್ರೋ ಟ್ರೈನನ್ನು ತರ್ತೀನಿ. ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಚುನಾವಣೆ ಅಂತಂದರೆ ಆಕಾಂಕ್ಷಿಗಳು ಇರ್ತಾರೆ, ಒಂದು ಹುದ್ದೆಗೆ ಆಕಾಂಕ್ಷಿಗಳು ಇರ್ತಾರೆ. ತುಂಬ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿರುತ್ತೆ. ಅಂತಿಮವಾಗಿ ನಮ್ಮ ರಾಜ್ಯ ನಾಯಕರು, ನಮ್ಮ ಯಡಿಯೂರಪ್ಪ ಸಾಹೇಬರು, ರಾಜ್ಯಾಧ್ಯಕ್ಷರು, ನಮ್ಮ ಹಿರಿಯ ನಾಯಕರು, ಸಂಘದ ಅಭಿಪ್ರಾಯ ಹಾಗೂ ಕೇಂದ್ರದಲ್ಲಿರುವಂತಹ ಮೋದಿಜಿ, ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಎಲ್ಲರೂ ಕೂಡ ನಮ್ಮ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಷನ್ ಮಾಡಿ ಒಳ್ಳೆ ಕೆಲಸ ಮಾಡಿದೀವ ಬರೀ ಅಥವಾ ಹೆಸರು ಹೇಳ್ಕೊಂಡೆ ನಾವು ಸುಮ್ಮನೆ ಓಡಾಡ್ತಿದ್ದೀವ ಅಂತಲೂ ನೋಡ್ತಾರೆ. ನಾನು ಮೋದಿಜಿಯವರ ಹೆಸರು ಹೇಳ್ಕೊಂಡು ಅವ್ರು ಕೊಟ್ಟಿರುವಂಥ ಯೋಜನೆಗಳನ್ನು ನನ್ನ ಜನರಿಗೆ ನಿಯತ್ತಾಗಿ ತಂದು ನಾನು ಕೊಟ್ಟಿದ್ದೀನಿ. ನಾನು ಪ್ರತಾಪ್ ಸಿಂಹ ವಿತೌಟ್ ಮೋದಿ ಝೀರೋ. ಮೋದಿಜಿಯವ್ರ ಹೆಸರಲ್ಲೇ ಗೆದ್ದಿರೋನು, ಮೋದಿಜಿಯವ್ರು ಕೊಟ್ಟ ಯೋಜನೆಗಳನ್ನೇ ನನ್ನ ಕ್ಷೇತ್ರಕ್ಕೆ ತಂದಿರೋನು. ಮೋದಿಜಿ ಹೊರತಾಗಿ ನಾನು ಏನೇನೂ ಅಲ್ಲ. ಈ ಪಕ್ಷ ಕಾರ್ಯಕರ್ತರು ನನ್ನನ್ನು ಇಲ್ಲಿವರೆಗೂ ಬೆಳೆಸಿದ್ದಾರೆ, ಮೋದಿಜಿಗೋಸ್ಕರವಾಗಿ ನನ್ನನ್ನು ಬೆಳೆಸಿದ್ದಾರೆ. ಈ ಪಕ್ಷದ ವಿಶ್ವಾಸ ನನ್ನ ಮೇಲಿದೆ ಅಂತ ನನಗೆ ಖಚಿತವಾಗಿ ಗೊತ್ತಿದೆ. ಆದಷ್ಟು ಬೇಗ ಒಳ್ಳೆಯ ಸುದ್ದಿಯನ್ನು ನಮ್ಮ ಕೇಂದ್ರದ ನಾಯಕರು, ರಾಜ್ಯದ ನಾಯಕರು ಕೊಟ್ಟು ನನಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ವಿಶ್ವಾಸ ಇದೆ. ನಮ್ಮ ಪ್ರಧಾನಿ ಅವರಿಗೆ ಅವರ ಬಗ್ಗೆ ಪುಸ್ತಕನೂ ಬರೆದವನು ನಾನು. ಅವರಿಗೆ ನನ್ನ ಬಗ್ಗೆನೂ ಅರಿವಿದೆ. ಖಂಡಿತ ಅವ್ರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತ. ಚುನಾವಣೆಯ ಸಂದರ್ಭದಲ್ಲಿ ಈ ತರ ಒಂದು ಅನುಮಾನಗಳು ಇರಲಿಲ್ಲ. ಪ್ರತಾಪ್ ಸಿಂಹ ಅವರೇ ಫೈನಲ್ ಅಂತ ಇತ್ತು. ಆದ್ರೆ ಈ ಬಾರಿ ಯಾಕೆ ಆ ತರ ಅನುಮಾನಗಳು ಅಂತ? ಕಳಸರಿನೂ ಇರುತ್ತೆ, ಪ್ರತಿ ಚುನಾವಣೆನಲ್ಲೂ ಇರುತ್ತೆ. ಈ ಕಾಂಗ್ರೆಸ್ನಲ್ಲಿ ನೋಡಿ ಯಾರೂ ಇಲ್ಲ ಇವಾಗ, ಆದರೂ ಅಲ್ಲೇ ಎಷ್ಟು ಹೊಡೆದಾಟ ನಡೀತಾ ಇದೆ. ಅಲ್ಲಿ ಸೋಲುವ ಟಿಕೆಟಿಗೋಸ್ಕರನೇ ಹೊಡೆದಾಟ ನಡೀತಿ. ಗೆಲ್ಲುವ ಕ್ಷೇತ್ರದಲ್ಲಿ ಎಲ್ಲ ರೀತಿಯ ಆಕಾಂಕ್ಷಿಗಳು ಇರ್ತಾರೆ. ಆದರೆ ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕಾಗುತ್ತೆ. ಆಮೇಲೆ ಒಂದು ಗೆಲ್ಲುವ ಕುದುರೆ ಅಂತಂದರೆ ಏರಕ್ಕೆ ಬರೋರು ಜಾಸ್ತಿ ಇರ್ತಾರೆ. ಅದಕ್ಕೋಸ್ಕರ ನೀವು ಇದನ್ನು ಏನೋ ಆತಂಕ ಆಗಿದೆ ಆ ಥರ ಅಂತ ಅಂದ್ಕೊಳ್ಬೇಡಿ. ಮೈಸೂರಿನಲ್ಲಿ BJP ಗೆಲ್ಲುವ ಒಂದು ಸ್ಥಿತಿಯನ್ನು ಮೋದಿಜಿಯವರ ಯೋಜನೆಗಳ ಮುಖಾಂತರವಾಗಿ ನಾನು ಮಾಡಿದ್ದೀನಿ. ಅದು ಕಾರ್ಯಕರ್ತರು ರೆಕಗ್ನೈಸ್ ಮಾಡಿದ್ದಾರೆ. ನನ್ನ ನಿತಿನ್ ಗಡ್ಕರಿ ಅವರ ಕಾರ್ಯಕ್ರಮಕ್ಕೆ ಬಂದಾಗ ಕಾರ್ಯಕರ್ತರು ನನಗೆ ತೋರಿದಂಥ ಪ್ರೀತಿಯನ್ನು ನೋಡಿದಾಗ ನಿಮಗೂ ಕೂಡ ಗೊತ್ತಾಗಿರುತ್ತೆ. ಇವತ್ತು ಕೊಡಗು ಮೈಸೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರವಾಗಿ ಇದನ್ನು BJPಯ ಭದ್ರಕೋಟೆಯಾಗಿ ನಾನು ಮಾಡಿದ್ದೀನಿ. ನನಗೆ ಅದರೇನು ಅರಿವಿಲ್ಲ. ನನಗೆ ಈಗ ಇನ್ನೊಂದು ಕಾರ್ಯಕ್ರಮ, 1 ಗಂಟೆಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಮೋದಿಜಿಯವರು ಮತ್ತೆ ದೇಶಕ್ಕೆ ಪ್ರಧಾನಿ ಆಗಬೇಕು, ಅದಷ್ಟೇ ನನ್ನ ಉದ್ದೇಶ. ನಮ್ಮ ಗುರಿ ಇರುವಂಥದ್ದು ಪ್ರತಿಯೊಬ್ಬರು 28ಕ್ಕೆ 28 ಕ್ಷೇತ್ರನೂ ಗೆಲ್ಲಬೇಕು, ನಾವು ಮೋದಿಜಿಯವ್ರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಇರೋದು. ನಾಳೆನೂ ಕೂಡ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀನಿ.
ನಾಳೆನೂ ಕೂಡ ಕಾರ್ಯಕ್ರಮ ಉದ್ಘಾಟನೆಗೆ ಇನ್ಲ್ಯಾಂಡ್ ಕಂಟೈನರ್ ಡಿಪೋದ ಉದ್ಘಾಟನೆಗೆ ನೀವೆಲ್ಲ ಬನ್ನಿ ಅಂತ ಕೇಳ್ತೀನಿ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಿದೆ ಸರ್ ಮೈಸೂರು ಅಡ್ಜಸ್ಟ್ಮೆಂಟ್ ಟಿಕೆಟ್ ತಪ್ಪಿಸಲಿಕ್ಕೆ ಯಾರು ಸರ್ ಪ್ರಯತ್ನ ಮಾಡ್ತಾರೆ? ನನಗೆ ಯಾರು ಹೇಳಿ? ನಾನು ಆ ಥರ ಯಾವತ್ತೂ ಹೇಳಿಲ್ಲ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರು ಹೇಳಿದ್ದು? ಮೈಸೂರು ರಾಜ್ಯಸಭಾ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾರು ನೋಡಿಲಿ, ಒಂದ್ ನಿಮಿಷ ನಾನು ಹೇಳಿದ್ದೀನಿ, ನಿಮಗೆ ಕೇಳುವಷ್ಟು ಸ್ಪಷ್ಟವಾಗಿ ಹೇಳಿದ್ದೀನಿ. ನೀವು ಏನೇ ಕೇಳಿದ್ರು ನಾನು ಉತ್ತರ ಇಷ್ಟೇನೆ. ನಮ್ಮ ಮೋದಿಯವರ ಹೆಸರಲ್ಲಿ ಗೆದ್ದಿರೋನು, ಮೊದಲನೇ ಸರಿ ಗೆದ್ದಿದ್ದು ಮೋದಿಯವರ ಹೆಸರಲ್ಲೇ, ಎರಡನೇ ಸರಿ ಗೆದ್ದಿದ್ದು ಮೋದಿ ಹೆಸರಿನಲ್ಲೇ, ಮೂರನೇ ಸರಿನೂ ಕೂಡ ಮೋದಿಯವರ ಹೆಸರಿನಲ್ಲೇ ಗೆಲ್ಲೋನು. ಮೋದಿಜಿಯವರು ಎಲ್ಲ ಅಂಶಗಳನ್ನು ಪರಿಗಣನೆ ತೆಗೆದುಕೊಂಡು ಅವ್ರ ನಿರ್ಧಾರ ತೆಗೆದುಕೊಳ್ತಾರೆ. ಅವ್ರ ಹೆಸರಿನಲ್ಲಿ ಗೆದ್ದವನು ನಾನೇ ಊರಿಗೆಲ್ಲ ಪಟೇಲ ಅಂತ ಹೇಳೋಕ್ಕಾಗಲ್ಲ. ಅವ್ರ ಹೆಸರು ನೋಡಿ, ನಮ್ಮ ಪಾಲಿಗೆ, ನಮ್ಮ ಪಕ್ಷದ ಪಾಲಿಗೆ ಮೋದಿಜಿ ದೇವರಿದ್ದಂಗೆ. ಮೈಸೂರಿಗೆ ಅಧಿದೇವತೆ ಚಾಮುಂಡೇಶ್ವರಿ, ಕಾವೇರಿ ತಾಯಿ, ಮೋದಿಜಿ ಎಲ್ಲರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅನ್ನೋ ವಿಶ್ವಾಸ ನನಗೆ. ನೇರ ನುಡಿನೇ ಕಾರಣ ಆಗ್ತಿದೆ ಅಂತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.